ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಗುಡ್ ಮಾರ್ನಿಂಗ್ ಪ್ರಿಯ ದೇವರ ಮಕ್ಕಳೇ, ಎಂದಿನಂತೆ ಈ ಒಂದು ವಾಕ್ಯವನ್ನು ನೋಡಲು ದಾಹದಿಂದ ಬಂದಿರುವಂಥ ದೇವರ ಮಕ್ಕಳು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಮೊದಲು ದೇವರ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸೋಣ. ಪರಿಶುದ್ಧನು ಮಹೋನ್ನತನು ಸರ್ವಶಕ್ತನು ಆಗಿರುವಂಥ ನಮ್ಮ ಪರಲೋಕದ ತಂದೆಯ ದೇವರ ಅಪ್ಪ, ಒಂದು ಒಳ್ಳೆಯ ಸಮಯಕ್ಕೆ ಸ್ತೋತ್ರ ಕರ್ತನೆ. ತಂದೆಯ ದೇವರ ಈ ಮುಂಜಾನೆ ವೇಳೆಯಲ್ಲಿ ನೀವು ಕೊಟ್ಟಂಥ ಆಲೋಚನೆಯ ಸ್ತೋತ್ರ. ಈ ದಿನ ಸ್ವಾಮಿ ಅಪ್ಪ, ನಿನ್ನ ಜೀವಳ ವಾಕ್ಯ ಒಬ್ಬರ ಜೀವಿತದಲ್ಲಿ ಬಲವಾದ ಕಾರ್ಯ ನಡೆಸೋದಕ್ಕೆ ಸ್ತೋತ್ರ ರಾಜ. ತಂದೆಯ ದೇವರಿ, ನಿನ್ನ ಆಳ್ವಿಕೆ ನಮ್ಮ ಸಂಗಡ ಇರಕತ್ತೆ, ನಿನ್ನ ಸಾನ್ನಿಧ್ಯ ನಮ್ಮ ಸಂಗಡ ಇರಕತ್ತಾನೆ, ನಿನ್ನ ಪರಿಶುದ್ಧಾತ್ಮ ಶಕ್ತಿ ನಮ್ಮ ಸಂಗಡ ಇರಕತ್ತಾನೆ. ಅದಕ್ಕಾಗಿ ನೋಡ್ತೀವಿ ಪ್ರತಿಯೊಬ್ಬರನ್ನು ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಈ ದಿನ ಅಪ್ಪ, ನಿನ್ನ ನಮ್ಮ ಸಂಗಡದ ಒಂದು ಪದಗಳ ಗುಡಾರದ ತಿಳಿಯಪಡಿಸೋದಕ್ಕೆ ಸ್ತೋತ್ರ. ಆದಿಂದ ಅಂತ್ಯದವರು ನಿನ್ನ ಮೈ ಮೇಲಿನ ಸಾನ್ನಿಧ್ಯ ನಡೆಸೋದಕ್ಕೆ ಸ್ತೋತ್ರ ಕರ್ತನೆ. ನಿನ್ನ ವಾಕ್ಯವಾಗಿ ನಮ್ಮನ್ನು ಬಿಡುಗಡೆ ಮಾಡುವಂಥದ್ದು, ನಿನ್ನ ವಾಕ್ಯವಾಗಿ ಸತ್ಯದ ಮಾರ್ಗದ ಕಡೆ ನಡೆಸುವಂಥದ್ದಾಗಿದೆ ಅಚ್ಚ. ಎಷ್ಟೋ ಬಾರಿ ಬಿದ್ದೋಗುವಂಥ ಸಂದರ್ಭದಲ್ಲಿ ನಿನ್ನ ವಾಕ್ಯ ನಮ್ಮನ್ನು ಬಲಪಡಿಸಿ ನಡೆಸುವಂಥದ್ದಾಗಿದೆ. ಅದಕ್ಕಾಗಿ ಈ ಒಂದು ಜೀವನ ವಾಕ್ಯಕ್ಕೆ ಪ್ರತಿಯೊಬ್ಬರನ್ನು ತಗ್ಗಿಸಿ ಸಮರ್ಪಿಸಿಕೊಟ್ಟಿದ್ದಾರೆ ಅಚ್ಚ. ಸಣ್ಣ ಪ್ರಾರ್ಥನೆ ಕೇಳಿದಕ್ಕೆ ಸ್ತೋತ್ರ, ಅದ್ಭುತ ಮಾಡೋದಕ್ಕೆ ಸ್ತೋತ್ರ. ಯೇಸುವಿನ ಮೊದಲು ನಾಮದ ಪ್ರಾರ್ಥಿಸ್ತೇನೆ ತಂದೆ ದೇವರೇ, ಆಮೇಲೆ ಸ್ತೋತ್ರ. ಕರ್ತನ ಅತಿ ಪರಿಶುದ್ಧ ನಾಮದಲ್ಲಿ ಮತ್ತೊಂದು ಬಾರಿ ವಂದನೆ ಸಲ್ಲಿಸ್ತೀನಿ. ಪ್ರಿಯ ದೇವರ ಮಕ್ಕಳು ಎಲ್ಲಿದ್ರ, ಎಲ್ಲರೂ ಇದ್ರು, ಹೇಗಿದ್ರ, ನೀವೆಲ್ಲೇ ಇದ್ರು, ಹೇಗೆ ಇದ್ರು ಸಂತೋಷವೇ. ದೇವರ ಮೇಲೆ ಇರುವಂಥ ಸ್ಥಳ ದೇವರ ಆಶೀರ್ವದಿಸಲಿ. ಈ ದಿನ ದೇವ್ರು ಕೊಟ್ಟಂಥ ಒಂದು ಆಲೋಚನೆ ಧ್ಯಾನಿಸೋಣ. ಜ್ಞಾನೋಕ್ತಿಗಳು 24ನೇ ಅಧ್ಯಾಯ 16ನೇ ವಾಕ್ಯ ತೆಗೆದಿರೋರು ಓದಿ. ಶಿಷ್ಟನು 7 ಸಾರಿ ಬಿದ್ದರೂ ಮತ್ತೆ ಏಳುವನು, ದುಷ್ಟನು ಕೇಡಿನಿಂದ ಬಿದ್ದೇ ಹೋಗುವನು. ಆಮೇನ್. ಪ್ರಿಯ ದೇವರ ಮಗುವೆ, ಇಲ್ಲಿ ಮೊದಲು ಹೇಳ್ತಿರುವಂಥ ಮಾತು ಶಿಷ್ಟನು ಅಂತ ಬರುವಾಗ ಒಂದು ದೇವರ ಸನ್ನಿಧಿಯಲ್ಲಿ ನಂಬಿಗಸ್ತನು, ದೇವರು ಪ್ರೀತಿಯಿಂದ ಕರೆದಿರುವ ಆತನು. ಈ ದಿನ ಪ್ರಿಯ ದೇವ್ರ ಮಗುವೆ, ನನ್ನನ್ನು ನಿನ್ನನ್ನು ಪ್ರತಿಯೊಬ್ಬರನ್ನು ದೇವರು ಕರೆದಿರೋಲ್ಲ ಆಮೇಲೆ ಎಂದು ಟೈಪ್ ಮಾಡಿ. ಎಸ್, ಇದನ್ನು ದೇವ್ರು ಕರೆದಿದ್ದಾರೆ, ನಾನು ನಂಬುತ್ತೇನೆ. ಅದಕ್ಕೆ ದೇವ್ರು ನನಗಾಗಿ ನಮಗೋಸ್ಕರ ದೇವ್ರು ಹೇಳ್ತಾ ಇದ್ದಾರೆ, ಶಿಷ್ಟನು 7 ಸಾರಿ ಬಿದ್ದರು ಮತ್ತೆ ಏಳುವನು. ಈ ದಿನ ನಾವು ಬಿದ್ದೋಗುವ ಪರಿಸ್ಥಿತಿ ಇರ್ಬೋದು, ಯಾವುದೇ ಪರಿಸ್ಥಿತಿ ಇರ್ಬೋದು, ದೇವರು ನಮ್ಮನ್ನ ನಂಬಿಗಸ್ತರಾಗಿ ಕಟ್ಟಿದ್ದಾರೆ. ಅದಕ್ಕೆ ದೇವ್ರು ಹೇಳಿದೆ, ನೀ ಚಿಂತಾ ಭಾರವೆಲ್ಲ ನನ್ನ ಮೇಲೆ ಹಾಕು, ನಾನು ನಿನಗೋಸ್ಕರ ಚಿಂತಿಸ್ತೇನೆ. ಈ ದಿನ ನಾವು ಹನ್ನೊಂದು ವಾಕ್ಯ ನೋಡಿದ್ದಾರೆ, ಇದೇ 24ನೇ ಅಧ್ಯಾಯ 10ನೇ ವಾಕ್ಯ ನೋಡಿದ್ದಾರೆ. ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೆ. ಆಮೇನ್. ಪ್ರಿಯ ದೇವರ ಮಗುವೆ, ಇವತ್ತು ನಿನಗೆ ಇಕ್ಕಟ್ಟಿನ ದಿನದಲ್ಲಿ ಇರ್ಬೋದು, ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟು. ಯಾಕಂದರೆ ಶಿಷ್ಟನು 7 ಸಾರಿ ಬಿದ್ದರು ಮತ್ತೆ ಏಳುವನು. ಯಾಕಾಗಿ? ಆ ಶಿಷ್ಟನ ನಂಬಿಗಸ್ತನಾದ ಅವನ ವ್ಯಕ್ತಿಗೆ ಅವನಿಗೊಂದು ನಂಬಿಕೆ, ನಾನಿರುವಂಥ ಪರಿಸ್ಥಿತಿ ಬದಲಾಯಿಸುವಂಥ ದೇವರು ನನ್ನ ಸಂಗಡ ಇದ್ದಾರೆ, ನಿನ್ನ ಚಿಂತಾ ಭಾರವೆಲ್ಲ ನನ್ನ ಮೇಲೆ ಹಾಕೋದು ದೇವ್ರು ಹೇಳಿದ್ದಾರೆ. ನನ್ನ ಎಲ್ಲ ಪರಿಸ್ಥಿತಿಗಳನ್ನ ಆತನ ಹಸ್ತಕ್ಕೊಪ್ಪಿಸಿಕೊಂಡಿದ್ದಾನೆ, ನನ್ನ ಕರ್ತನು ಮಾಡ್ತಾನೆ ಅಂತ ನಂಬಿಕೆ ಇದ್ದರೆ ಮಾತ್ರ ನಿನ್ನ ಜೀವಿತದಲ್ಲಿ ನೀನು ಬಿದ್ದೋದ್ರೂ ಸಹ ನೀನು ಎದ್ದೇಳ್ತೀಯ. ಆದರೆ ಅಯ್ಯೋ ಕಷ್ಟ, ಅಯ್ಯೋ ಚಿಂತೆ, ಅಯ್ಯೋ ಇಕ್ಕಟ್ಟು ಅಂತ ನೀನಿದ್ರೆ, ಅದಕ್ಕಾಗಿ ದೇವ್ರ ವಾಕ್ಯ ಇದೆ, ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೆ. ಈ ದಿನದಲ್ಲಿ ನೀನು ಬಳಲಿ ಹೋಗಬೇಡ ಪ್ರಿಯ ದೇವ್ರ ಮಗುವೆ, ನಿನ್ನ ಶಿಷ್ಟನು ನಂಬಿಗಸ್ತ ಅಂತ ದೇವರು ನಿನ್ನನ್ನು ಕರೆದಿರೋದು. ಅದಕ್ಕಾಗಿ 7 ಸಾರಿ ಬಿದ್ದರು ಮತ್ತೆ ಏಳುವನು. ಹಾಲೆಲೂಯ. ಮಾತ್ರವೇ ಪ್ರಿಯ ದೇವ್ರ ಮಗ, ಎಷ್ಟೋ ಸಂದರ್ಭದಲ್ಲಿ ನಾವು ದೇವ್ರು ಹೇಳುವಂಥ ಮಾತು ನಮ್ಗೆ ಗೊತ್ತೇ ಏನೋ ಗೊತ್ತಿಲ್ಲ ಆ ಥರ ನಟಿಸ್ತಾರೆ. ಯಾಕಂದರೆ ದೇವ್ರು ಹೇಳಿದೆ, ನಿನ್ನ ಚಿಂತಾ ಭಾರವೆಲ್ಲ ನನ್ನ ಮೇಲೆ ಹಾಕೋದಲ್ವಾ. ಈ ವಾಕ್ಯ ದೇವ್ರು ಹೇಳಿದ್ರಲ್ವಾ. ಹೇಳಿದ್ಮೇಲೆ ನಾವು ಏನು ಮಾಡ್ತೀವಿ, ಕೆಲವರು ಅದೇ 24ನೇ ಅಧ್ಯಾಯದಲ್ಲಿ ಜ್ಞಾನೋಕ್ತಿಗಳು ಬನ್ನಿ 12ನೇ ವಾಕ್ಯ ನೋಡಿದ್ರೆ, ಇದು ನನಗೆ ಗೊತ್ತಿರಲಿಲ್ಲ ಎಂದು ನೀನು ನೆವ ಹೇಳಿದರೆ ಹೃದಯ ಶೋಧಕನು ಗ್ರಹಿಸುವುದಿಲ್ಲವೋ. ಪ್ರಿಯ ದೇವ್ರ ಮಗುವೆ, ಎಷ್ಟೋ ಬಾರಿ ಇದೇ ಥರ ದೇವ್ರು ನನಗೆ ಹೇಳೋದು ಗೊತ್ತೇ ಆಗಿಲ್ಲ, ದೇವ್ರು ಹೇಳೋದು ನನಗೆ ಗೊತ್ತೇ ಆಗಿಲ್ಲ, ದೇವ್ರು ಕರೆದಿರೋದು ನನಗೆ ಗೊತ್ತೇ ಆಗಿಲ್ಲ, ದೇವ್ರು ಮಾತಾಡೋದು ಗೊತ್ತೇ ಆಗಿಲ್ಲ. ದೇವರು ಪ್ರತಿಯೊಂದು ವಿಷಯಗಳನ್ನು ತಿಳಿದಿರುವ ಆತನಾಗಿದ್ದಾರೆ. ಮನುಷ್ಯರು ಮುಖ ನೋಡ್ಬೋದು, ಆದರೆ ನನ್ನ ಕರ್ತನ ದೇವರು ಅಂತರಾದ ಹೃದಯ ನೋಡುವ ಆತನಾಗಿದ್ದಾನೆ. ಇವತ್ತು ನಿನ್ನ ಹೃದಯದಲ್ಲಿ ಎಷ್ಟು ವೇದನೆ ಇದೆ, ನಿನ್ನ ಹೃದಯದಲ್ಲಿ ಎಷ್ಟು ಕಣ್ಣೀರಿದೆ, ನಿನ್ನ ಹೃದಯದಲ್ಲಿ ಎಷ್ಟು ದುಃಖ ಇದೆ, ಎಲ್ಲವನ್ನೂ ತಿಳಿದಿರುವ ದೇವರಾಗಿದ್ದಾನೆ. ಒಂದು ಪಕ್ಷ ನಮ್ಮ ಎತ್ತದವರು, ನಮ್ಮ ತಂದೆ ತಾಯಿ ನಮ್ಮ ಕಣ್ಣೀರು ನೋಡದೇ ಇರ್ಬೋದು, ನಮ್ಮ ಗಂಡ ನಮ್ಮ ಹೆಂಡತಿ ನಮ್ಮ ಕಣ್ಣೀರು ನೋಡದೇ ಇರ್ಬೋದು. ಪ್ರಿಯ ದೇವ್ರ ಮಗುವೆ, ನಿನ್ನ ಹೃದಯದ ಪರಿಸ್ಥಿತಿ ತಿಳಿದಿರುವ ದೇವರು ನನ್ನ ಕರ್ತನ ದೇವರಾಗಿದ್ದಾನೆ. ಅದಕ್ಕಾಗಿ ಪ್ರಿಯ ದೇವ್ರ ಮಗುವೆ, ಇವತ್ತು ನಿನ್ನ ಪರಿಸ್ಥಿತಿ ಯಾವುದೇ ಇರ್ಬೋದು, ನಿನ್ನ ಪರಿಸ್ಥಿತಿನ ದೇವರ ಹಸ್ತಕ್ಕೊಪ್ಪಿಸಿಕೊಡು. ಇಕ್ಕಟ್ಟಿನ ದೇಹದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೆ. ದೇವರ ವಾಕ್ಯವನ್ನು ಧ್ಯಾನಿಸು ಪ್ರಿಯ ದೇವ್ರ ಮಗುವೆ. ದೇವರ ವಾಕ್ಯ ಧ್ಯಾನಿಸುವಾಗ ಆ ಇಕ್ಕಟ್ಟಿನ ದಿನದಲ್ಲಿ ಬಳಲಿ ಹೋಗೋದಕ್ಕೆ ಆ ವಾಕ್ಯ ನಿನ್ನನ್ನು ಬಿಡುವುದಿಲ್ಲ. ಅದಕ್ಕಾಗಿ ಶಿಷ್ಟನು 7 ಸಾರಿ ಬಿದ್ದರು ಮತ್ತೆ ಏಳುವನು, ದುಷ್ಟನು ಏನು ಮಾಡ್ತಾನೆ, ಕೇಡಿನಿಂದ ಬಿದ್ದೇ ಹೋಗುವನು. ಆ ದುಷ್ಟನು ಬಿದ್ದೋಗ್ತಾನೆ ಅಂತ ಹೇಳ್ತಿದ್ದೆ ಹೊರತು, ಆದರೆ ಶಿಷ್ಟನು ಏನು ಮಾಡ್ತಾನೆ, 7 ಸಾರಿ ಬಿದ್ದರೂ ಅವನು ಎದ್ದೇಳ್ತಾನೆ. ದೇವ್ರ ನಂಬಿಕೆ ಅಂತ ನನಗೂ ನಿನಗೂ ಹೇಳ್ತಿರುವಂಥ ಮಾತು ಈ ದಿನದಲ್ಲಿ ಪ್ರಿಯ ದೇವ್ರ ಮಗುವೆ. ದೇವ್ರ ವಾಕ್ಯ ನನಗೋಸ್ಕರ ನಿನಗೋಸ್ಕರ ಬಲಪದ ವಾಕ್ಯ ನಮ್ಮ ಹೃದಯದ ಅಲಿಗೆಯಲ್ಲಿ ಇರುವಾಗ ಬಿದ್ದೋಕ್ಕೆ ಪರ್ಮಿಷನ್ ಕೊಡೋದಿಲ್ಲ. ಈ ದಿನದಲ್ಲಿ ಏನಾಗಿದೆ, ನಮ್ಮ ಹೃದಯ ದೇವ್ರ ವಾಕ್ಯ ಇಲ್ಲ, ಬೇಡವಾದ ಚಿಂತೆಗಳಿದೆ, ಬೇಡವಾದ ಆಲೋಚನೆ ನಮ್ಮ ಹೃದಯದಲ್ಲಿದೆ. ಅದಕ್ಕಾಗಿ ಹೃದಯ ಶೋಧಕನು ಗ್ರಹಿಸುವುದಿಲ್ಲವೋ. ನಿನ್ನ ಹೃದಯ ಶೋಧಕನು ಗ್ರಹಿಸುವ ದೇವರೊಬ್ಬನಿದ್ದಾನೆ. ನಿನ್ನ ಹೃದಯದಲ್ಲಿ ಈ ದಿನ ಬೇಡವಾದ ಚಿಂತೆಗಳು, ಬೇಡವಾದ ಕಷ್ಟಗಳು, ಬೇಡವಾದ ಅಪನಂಬಿಕೆಗಳು ಇರುವುದಾದರೆ ಅದನ್ನು ತೆಗೆದುಹಾಕೋಣ.
ದೇವರಾತ್ಮನೇ ನಡೆಸುವಾತನಾಗಿದ್ದಾನೆ. ಅದಕ್ಕಾಗಿ ಇನ್ನೊಂದು ವಾಕ್ಯ ಓದುವ ಅದೇ 17ರಲ್ಲಿ ನೆಕ್ಸ್ಟು, ನಿನ್ನ ಆತ್ಮವನ್ನು ಕಾಯುವಾತನು ತಿಳಿಯುವುದಿಲ್ಲವೋ. ಹಲ್ಲೆಲೂಯಾ. ನಿನ್ನ ಆತ್ಮವನ್ನು ಕಾಯುವಾತನು ತಿಳಿಯುವುದಿಲ್ಲವೋ. ಇದನ್ನು ಅನೇಕರು ನಿನ್ನ ಆತ್ಮವನ್ನು ಕಾಯುವಾತನು ಒಬ್ಬನು ಇದ್ದಾನೆ ಅಂತಲೇ ಗೊತ್ತಿಲ್ಲ. ಇಷ್ಟ ಪ್ರಕಾರ ಕಾರ್ಯ ಮಾಡ್ತಾ ಇರ್ತಾರೆ. ಬೇಡವಾದ ತಪ್ಪುಗಳು ದೇವ್ರ ವಿರುದ್ಧವಾಗಿ ದೇವ್ರಿಗೆ ಗೊತ್ತಿಲ್ಲ, ದೇವ್ರು ನೋಡ್ತಿಲ್ಲ. ಮನೆಯಲ್ಲಿ ಯಾರೋ ಸ್ನೇಹಿತರು ದೂರ ಇದ್ದಾರೆ, ನನ್ನ ಗಂಡ ದೂರ ಇದ್ದಾರೆ, ನನ್ನ ಹೆಂಡತಿ ದೂರ ಇದ್ದಾರೆ, ನನ್ನ ತಾಯಿ ತಂದೆ ದೂರ ಇದ್ದಾರೆ, ನಾನು ಏನು ಬೇಕೋ ಮಾಡ್ಬೋದು. ಅನೇಕರು ತಪ್ಪು ದೇವರ ಹೃದಯ ಶೋಧಕನು ನಮ್ಮನ್ನು ಗ್ರಹಿಸ್ತಾನೆ ಅಥವಾ ನಮ್ಮನ್ನು ಆತ್ಮನ ಕಾಯುವತ್ತು ನಮ್ಮ ಸಂಗಡ ಇದ್ದಾನೆ, ನಮ್ಮನ್ನು ತಿಳಿದಿದ್ದಾನೆ ಅಂತ ಅನೇಕರಿಗೆ ಗೊತ್ತಿಲ್ಲ. ಅದಕ್ಕಾಗಿ ಪ್ರತಿಯೊಬ್ಬನ ಕರ್ಮ ಫಲವನ್ನು, ಹಲ್ಲೆಲೂಯಾ, ಕರ್ಮ ಪ್ರತಿಫಲವನ್ನು ಕೊಡದೇ ಬಿಡುವನೆ. ದೇವನಿಗೆ ಇದನ್ನು ಪ್ರತಿಯೊಬ್ಬನ ಕರ್ಮಕ್ಕೆ ಪ್ರತಿಫಲವನ್ನು ಕೊಡದೆ ಬಿಟ್ಟಾನೆ. ಕ್ವಶನ್ ಮಾರ್ಕ್ ಇದೆ ಇಲ್ಲಿ. ಇದನ್ನು ಅದಕ್ಕಾಗಿ ನಾವು ಯಾವ ತಪ್ಪು ಮಾಡ್ಬೋದು, ಏನೇ ಮಾಡ್ಬೋದು, ಪ್ರತಿಫಲ ಕೊಟ್ಟೇ ಕೊಡ್ತಾರೆ ದೇವರು. ಆ ಒಂದು ಭಯ ನಮಗಿರಬೇಕು. ಅದಕ್ಕಾಗಿ ದೇವ್ರ ವಾಕ್ಯ ನಾವು ಸ್ಪಷ್ಟವಾಗಿ ಓದಿ ದೇವ್ರ ವಾಕ್ಯ ನಮ್ಮ ಹೃದಯದಲ್ಲಿ ನಾವು ಆಳವಾಗಿ ಇಟ್ಟಿರಬೇಕು. 13ನೇ ವಾಕ್ಯ ನೋಡಿದರೆ, ಕಂದ ಜೇನು ಚೆನ್ನಾಗಿದೆ ಅಲ್ಲವೇ, ಜೇನುತುಪ್ಪವು ನಿನ್ನ ಬಾಯಿಗೆ ಸಿಹಿಯಷ್ಟೇ, ಅದನ್ನು ತಿನ್ನು. ಈ ಒಂದು ಜೇನುತುಪ್ಪ ಅಂತ ನೋಡುವುದಾದರೆ ಆ ಒಂದು ಜೇನುತುಪ್ಪ ವಾಕ್ಯಕ್ಕೆ ಸಮವಾಗಿದೆ. ದೇವ್ರ ವಾಕ್ಯ ನಾವು ತಿನ್ನುವಾಗ ನಮ್ಮ ಆತ್ಮಕ್ಕೊಂದು ಪುಷ್ಟಿ. ನೆಕ್ಸ್ಟ್ ವಾಕ್ಯ ನೋಡುವುದಾದರೆ, ಜ್ಞಾನವು ನಿನ್ನ ಆತ್ಮಕ್ಕೆ ಹೀಗೇ ಇರುವುದು ಎಂದು ತಿಳಿದಕ್ಕೂ. ಆ ಜ್ಞಾನ ಯಾವುದೋ ದೇವರು ವಾಕ್ಯವಾಗಿದೆ. ಜೇನುತುಪ್ಪ ತಿನ್ನುವಾಗ ಎಷ್ಟು ಬಾಯಿ ಸಿಹಿಯಾಗುತ್ತೋ ಅದೇ ಪ್ರಕಾರ ನಿನ್ನ ದೇವರ ವಾಕ್ಯವನ್ನು ಧ್ಯಾನಿಸುವುದಾದರೆ ದೇವರು ನಿನಗೊಂದು ಹೊಸ ಜ್ಞಾನವನ್ನು ಕೊಟ್ಟು ನಿನ್ನ ಆತ್ಮವನ್ನು ಪುಷ್ಟಿ ಮಾಡಿ ನಡೆಸುವತನಾಗಿದ್ದಾನೆ. ದೇವ್ರ ವಾಕ್ಯ ನಿನ್ನಲ್ಲಿರುವಾಗ ನಿನ್ನ ಜ್ಞಾನ ಹೆಚ್ಚುತ್ತದೆ. ಹಲ್ಲೆಲೂಯಾ. ಅದನ್ನು ಪಡೆದುಕೊಂಡರೆ ಮುಂದೆ ಫಲಕಾಲ, ಹಲ್ಲೆಲೂಯಾ, ಫಲಕಾಲ ಬರುವುದು. ಆಮೇಲೆ ಇದನ್ನ ದೇವ್ರ ವಾಕ್ಯ ನಿನ್ನಲ್ಲಿರುವುದಾದರೆ ಮುಂದಿನ ಒಂದು ಒಳ್ಳೆ ಫಲ ನಿನ್ನ ಅನುಗ್ರಹಿಸ್ತೀಯ. ದೇವ್ರಿಗೂ ಇಟ್ಟಿರುವಂಥ ಒಂದು ಉದ್ದೇಶ, ಮುಂದಿನ ಒಂದು ಒಳ್ಳೆ ಫಲಕಾಲ ನೀನು ಕಾಣುವನಾಗುವೆ. ನಿನ್ನ ನಿರೀಕ್ಷೆಯೂ ನಿರಾರ್ಥಕವಾಗೋದು. ಈ ದಿನದಲ್ಲಿ ನೀನು ಪ್ರಾರ್ಥನೆ ಮಾಡ್ತಿದ್ಯಾ, ಕೆಲವು ವಿಷಯಗಳು ಬಿಡುಗಡೆ ಇಲ್ಲ. ನೀನು ಪ್ರಾರ್ಥನೆ ಮಾಡ್ತಿದ್ದೆ, ದೇವ್ರದ್ದು ಮರುತ್ತರ ಇಲ್ಲ. ನೀನು ಪ್ರಾರ್ಥನೆ ಮಾಡ್ತಿಲ್ಲ, ಬದಲಾವಣೆ ಇಲ್ಲ. ಇದಕ್ಕಾಗಿ ಇದರಿಂದ ಪ್ರಿಯ ದೇವರ ಮಗುವೆ, ದೇವ್ರ ವಾಕ್ಯ ನಿನ್ನಲ್ಲಿ ಇರುವಾಗ ನಿನ್ನ ನಿರೀಕ್ಷೆ ನಿರಾರ್ಥಕವಾಗುವುದು. ಅದಕ್ಕಾಗಿ ಶಿಷ್ಟನು 7 ಸಾರಿ ಬಿದ್ದರೂ ಮತ್ತೆ ಏಳುವನು. ಈ ಒಂದು ನಂಬಿಕೆ ನಮಗಿರಬೇಕು. ಪ್ರಿಯ ದೇವ್ರ ಮಗುವೆ, ಈ ದಿನ ನೀನು ನನ್ನ ಬಿದ್ದೋಗೋದಕ್ಕೆ ದೇವರು ಪರ್ಮಿಷನ್ ಕೊಟ್ಟಿಲ್ಲ. ಶತ್ರುವಾದರೂ ಇಂಚಾಗಿ ನಿನ್ನ ಬೀಳ್ಸೋಕ್ಕಾಯ್ತದಾನೆ. ವಿಧವಾಗಿ ಗಂಡನಿಂದ ಮನಸ್ಸಿಗೆ ಬೇಜಾರಾಗಿ ಮಾತಾಡುವಂಥ ಮಾತುಗಳಿಂದ ಬಿದ್ದೋಗುವಂಥ ಪರಿಸ್ಥಿತಿ ಬರ್ತದೆ. ಅಥವಾ ಕುಟುಂಬದವ್ರು ಮಾತಾಡುವಂಥ ಮಾತಿಂದ ಬಿದ್ದೋಗುವಂಥ ಮನಸ್ಸು ಆತ್ಮಿಕವಾಗಿ ಬಿದ್ದೋಗುವ ಹಾಗೆ ಶತ್ರು ಅದನ್ನು ಕಾರ್ಯ ಮಾಡ್ತಾಯಿದ್ದಾನೆ. ಅತ್ತೆ ಮಾವ ಮಾತಾಡುವಂಥ ವಿಷಯಗಳ ಮೇಲೆ ಮಾತಾಡುವಾಗ ಒಂದು ಕುಟುಂಬದಲ್ಲಿ ವೇದನೆಗೆ ಬಿದ್ದೋಗುವಂಥ ಪರಿಸ್ಥಿತಿ ಬರ್ತಾಯಿದೆ. ಪ್ರಿಯ ದೇವರು, ಎಷ್ಟೋ ಬಾರಿ ಹೆಂಡತಿ ಮಾತಾಡುವಂಥ ಮಾತುಗಳಿಂದ ಬಿದ್ದೋಗುವಂಥ ಪರಿಸ್ಥಿತಿ ಬರ್ತಾಯಿದೆ. ಆತ್ಮಿಕವಾಗಿ ಬಿದ್ದೋಗೋದಕ್ಕಾಗಿ ದೇವ್ರು ಕರೆದಿಲ್ಲ. ಕೆಲಸ ಮಾಡುವಂಥ ಸ್ಥಳದಲ್ಲಿ ಸ್ನೇಹಿತರು, ಬಂಧು ಮಿತ್ರರು, ನೆಂಟರುಗಳು ಇದನ್ನು ನೀನು ಎಷ್ಟೋ ಬಾರಿ ನಿನ್ನ ಹೀಯಾಳಿಸಿ ನೀನು ಮಾತಾಡುವಾಗ ಬಿದ್ದೋಗುವಂಥ ಪರಿಸ್ಥಿತಿ ಯಾರು ಬರ್ತದೆ. ಆದರೆ ದೇವರಿನ ಬಿದ್ದೋಗೋದಕ್ಕಾಗಿ ದೇವ್ರು ಕರೆದಿಲ್ಲ. ಶಿಷ್ಟನು 7 ಸಾರಿ ಬಿದ್ದರು ಮತ್ತೆ ಏಳುವನು. ನಿನ್ನ ನಿರೀಕ್ಷೆಯು ನಿರಾರ್ಥಕವಾಗೋದು. ಇದನ್ನು ಪ್ರಿಯ ದೇವ್ರ ಮಗುವೆ, ನಾವು ಯಾವುದೇ ಪರಿಸ್ಥಿತಿ ಇರ್ಬೋದು, ನಾವು ಬಿದ್ದೋಗೋದಕ್ಕಾಗಿ ದೇವ್ರು ಕರೆದಿಲ್ಲ. ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೆ, ನಿನ್ನ ಚಿಂತಾ ಭಾರವೆಲ್ಲ ನನ್ನ ಮೇಲೆ ಹಾಕು, ನಾನು ನಿನಗೋಸ್ಕರ ಚಿಂತಿಸುತ್ತೇನೆ ಅಂತ ನಾನು ದೇವರು ಹೇಳಿರುವಾಗ ನಮ್ಮದು ಯಾವುದೇ ಪರಿಸ್ಥಿತಿ ಇರ್ಬೋದು, ಎಲ್ಲವನ್ನು ಆತನಿಗೆ ಹಸ್ತಕ್ಕೊಪ್ಪಿಸಿಕೊಡೋಣ. ನಾವು ಬಿದ್ದೋದ್ರೂ ಸಹ ದೇವರು ನಮ್ಮನ್ನು ನಡೆಸ್ತಾನೆ. ಯಾವಾಗ ನಮ್ಮ ಎಲ್ಲ ಪರಿಸ್ಥಿತಿಗಳನ್ನು ಆತನ ಹಸ್ತಕ್ಕೊಪ್ಪಿಸಿಕೊಟ್ಟು ಜೀವನ ವಾಕ್ಯವನ್ನು ನಾವು ಧ್ಯಾನಿಸುವಾಗ, ಜೀವನ ವಾಕ್ಯ ನಮ್ಮ ಹೃದಯದಲ್ಲಿರುವಾಗ ಮುಂದೆ ನಾವು ಫಲಕಾಲವನ್ನು ಕಾಣುವವರಾಗುತ್ತೇವೆ. ಮಾತ್ರವಲ್ಲದೆ ನಾವು ಮಾಡುವಂಥ ಪ್ರಾರ್ಥನೆಯಲ್ಲಿ ನಿನ್ನ ನಿರೀಕ್ಷೆಯು ನಿರಾರ್ಥಕವಾಗದು. ಆಮೇಲೆ ಅದಕ್ಕಾಗಿ ಮತ್ತೊಂದು ಬಾರಿ, ಶಿಷ್ಟನು 7 ಸಾರಿ ಬಿದ್ದರೂ ಮತ್ತೆ ಏಳುವನು, ದುಷ್ಟನು ಕೇಡಿನಿಂದ ಬಿದ್ದೇ ಹೋಗುವನು. ಇದನ್ನು ನಾವು ಶಿಷ್ಟನೋ ದುಷ್ಟನೋ ನಮ್ಮನ್ನು ಫಸ್ಟ್ ಪರಿಶೀಲನೆ ಮಾಡೋಣ. ಶಿಷ್ಟನಾಗಿರುವುದಾದರೆ ದೇವರಿಗೆ ಸ್ತೋತ್ರ ಮಾಡಿ ಆಮೇಲೆ ಟೈಪ್ ಮಾಡಿರಿ. ದುಷ್ಟನಾಗಿರುವುದಾದರೆ ಇದನ್ನು ನಾವು ಬದಲಾಗೋಣ. ಅದಕ್ಕಾಗಿ ಈ ಒಂದು ವಾಕ್ಯ ಮುಖದ ದೇವರ ಮೇಲೂ ಆಶೀರ್ವದಿಸಲಿ. ಆಮೇನ್.